ನಾನು ಮಹಾಜ್ಞಾನಿ ಅಲ್ಲದಿದ್ದರೂ ಶ್ರೀರಾಮಚಂದ್ರ ಧರ್ಮಾತ್ಮನೆಂದು ಎಂತಹ ಅಜ್ಞಾನಿಗೂ ಅರ್ಥವಾಗುತ್ತದೆ. ಧರ್ಮಾತ್ಮ ನಿನ್ನ ಧರ್ಮಾತ್ಮನಾದ ರಾಮನನ್ನು ನಾನು ನನ್ನ ಹರಿತವಾದ ಬಾಣಗಳಿಂದ ಪರಲೋಕಕ್ಕೆ ಕಳಿಸುವುದನ್ನು ನೀನೇ ನೋಡುವೆಯಂತೆ. ಹೀಗೆ ಅಹಂಕಾರದಿಂದ ಘೋಷಣೆ ಮಾಡಿ ರಣರಂಗಕ್ಕೆ ಬಂದ ವೀರಾದಿ ವೀರರಲ್ಲ ಏನಾದರೂ ಅವರ ಗತಿ ಏನಾಯಿತೆಂದು ನೆನಪು ಮಾಡಿಕೋ ಲಂಕೇಶ್ವರ. ಮಹಾವೀರನಾದ ಕುಂಭಕರ್ಣ ಏನಾದ? ಇಂದ್ರನನ್ನೇ ಗೆದ್ದೆ ಎಂದು ದುರಹಂಕಾರದಿಂದ ಬೀಗುತ್ತಿದ್ದ ಮೇಘನಾಥನ ಗತಿ ಏನಾಯಿತು? ನೆನಪು ಮಾಡಿಕೋ ಲಂಕೇಶ್ವರ. ಜಲವಾದ್ರೋಹಿ, ಅವರ ಹೆಸರು ಹೇಳುವ ಅರ್ಹತೆಯು ನಿನಗಿಲ್ಲ. ಕುಲಘಾತಕನಾದ ನೀನಲ್ಲಿ ಸ್ವಾಮಿ ನಿಷ್ಠೆಯಿಂದ ಲಂಕೆಯ ಪ್ರತಿಷ್ಠೆಯನ್ನು ಉಳಿಸಲು ವೀರರಂತೆ ಹೋರಾಡಿ ವೀರ ಸ್ವರ್ಗವನ್ನು ಸೇರಿದ ಅವರೆಲ್ಲಿ? ಕೆಲವೋ ಪಾಪಿ, ನೀನು ನನ್ನ ಕೈಯಿಂದಲೇ ನರಕ ಸೇರುತ್ತೀಯ. ಧರ್ಮವನ್ನು ನಂಬಿದವರಿಗೆ ನರಕವಿಲ್ಲ ಲಂಕೇಶ್ವರ. ಅವನಿಗೆ ಇಹವು ಸ್ವರ್ಗವಾಗುತ್ತದೆ, ಪರವೂ ಸ್ವರ್ಗವಾಗುತ್ತದೆ. ಆದರೆ ನನ್ನ ಬಾಣಗಳಿಂದ ನಿನಗೆ ನರಕದ ಅನುಭವ ನೀಡುತ್ತೇನೆ. ನಾನು ಸಿದ್ಧನಾಗಿದ್ದೇನೆ ಲಂಕೇಶ್ವರ. ನಿನ್ನ ನಡುವೆ ಧರ್ಮ ಅಧರ್ಮಗಳ ಯುದ್ಧ ನಡೆದು ಹೋಗಲಿ. ಈ ನನ್ನ ದಿವ್ಯಾಸ್ತ್ರ ಶಕ್ತಿಯಾಯುಧ ನಿನ್ನನ್ನು ನರಕದ ನಡುಮನೆಗೆ ಕಳುಹಿಸುತ್ತದೆ. ಈಗ ಭಯಂಕರ ರೂಪವನ್ನು ಪಡೆದುಕೊಳ್ಳುತ್ತಿದೆ. ರಾವಣ ವಿಭೀಷಣನ ಮೇಲೆ ಶಕ್ತಾಯುಧವನ್ನು ಪ್ರಯೋಗಿಸಲು ಸಿದ್ಧನಾಗಿದ್ದಾನೆ. ಆ ದಿವ್ಯಾಸ್ತ್ರದ ಶಕ್ತಿ ಏನೆಂದು ನಿಮಗೂ ಗೊತ್ತಲ್ಲ? ಗೊತ್ತು ದೇವೇಂದ್ರ. ಆ ಶಕ್ತಿಯಾಯುಧ ವಿಭೀಷಣ ಎದೆಯನ್ನು ಹೊಕ್ಕರೆ ಅವನು ಬದುಕುಳಿಯುವುದು ಅಸಂಭವವೇ ಸರಿ. ಅದನ್ನು ಎದುರಿಸಬೇಕಾದರೆ ಪ್ರತಿಯಸ್ತ್ರವನ್ನು ಬಲ್ಲವನಾಗಿರಬೇಕು. ವಿಭೀಷಣನಲ್ಲಿ ಅಂಥ ಸಾಮರ್ಥ್ಯವಿರಲು ಸಾಧ್ಯವೇ ಇಲ್ಲ. ಈ ಶಕ್ತಿಯಿಂದ ರಾಮ ಲಕ್ಷ್ಮಣರು ಮಾತ್ರ ವಿಭೀಷಣನನ್ನು ಪಾರು ಮಾಡಲು ಸಾಧ್ಯ. ಮುಂದೇನಾಗುವುದು ನೋಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಹಾರಾಣಿಯವರಿಗೆ ಪ್ರಣಾಮಗಳು. ಯುದ್ಧದ ವಿಚಾರವನ್ನು ತಿಳಿದು ಬಂದೆಯ ಸಖಿ? ತಿಳಿದು ಬಂದೆ ಮಹಾರಾಣಿ. ನಮ್ಮ ಪ್ರಭುಗಳು ಕ್ಷೇಮದಿಂದಿರುವರೆ? ನಮ್ಮ ಪ್ರಭುಗಳು ಕ್ಷೇಮವಾಗಿದ್ದಾರೆ. ರಾಮ ಲಕ್ಷ್ಮಣರಿಗೂ ನಮ್ಮ ಪ್ರಭುವಿಗೂ ಸ್ವಲ್ಪ ಹೊತ್ತು ಯುದ್ಧ ನಡೆಯಿತಂತೆ. ರಾಮ ಲಕ್ಷ್ಮಣರು ಸಮರ್ಥವಾಗಿ ಎದುರಿಸಿದರಂತೆ. ಸದ್ಯ ನಮ್ಮ ಪ್ರಭು ಕ್ಷೇಮವಾಗಿರುವರಲ್ಲ, ಅಷ್ಟೇ ಸಾಕು. ಈಗ ಒಂದು ಆತಂಕದ ಸಂದರ್ಭ ಬಂದಿದೆ. ಆತಂಕದ ಸಂದರ್ಭವೆಂದರೇನು ಸಖಿ? ರಣರಂಗದಲ್ಲಿ ವಿಭೀಷಣರನ್ನು ಕಂಡು ಪ್ರಭುಗಳ ಆಕ್ರೋಶ ಮಿತಿ ಮೀರಿದೆಯಂತೆ. ರಾಮ ಲಕ್ಷ್ಮಣರನ್ನು ಬಿಟ್ಟು ವಿಭೀಷಣರನ್ನು ಸಂಹಾರ ಮಾಡಲು ಆತುರ ಪಡುತ್ತಿದ್ದಾರಂತೆ. ಅಯ್ಯೋ ಪರಮೇಶ್ವರ, ಒಡ ಹುಟ್ಟಿದ ಸಹೋದರರೇ ಪರಸ್ಪರ ಯುದ್ಧ ಮಾಡುವಂತಾಯಿದೆ. ಬೇರೆ ದಾರಿ ಏನಿದೆ ಮಹಾರಾಣಿ? ಶತ್ರುಗಳ ಕಡೆ ಇರುವ ವಿಭೀಷಣ ಸೋದರನಾದರೂ ಈಗ ಶತ್ರುವಲ್ಲವೇ? ಆ ಸೂಕ್ಷ್ಮವನ್ನು ಚರ್ಚೆ ಮಾಡುವ ಸಮಯವಲ್ಲ ಸಖಿ. ವಿಭೀಷಣನು ಶತ್ರು ಪಕ್ಷದಲ್ಲಿದ್ದರೂ ಅವನು ಸಜ್ಜನ, ಧರ್ಮಾತ್ಮ. ನಮ್ಮ ಪ್ರಭುಗಳಿಗೆ ಧರ್ಮದ ದಾರಿಯಲ್ಲಿ ನಡೆಯುವಂತೆ ಬುದ್ಧಿ ಹೇಳಿ ವಿಫಲನಾಗಿ ಅಪಮಾನಗೊಂಡು ಶತ್ರು ಪಕ್ಷದಲ್ಲಿ ಸೇರಿಕೊಂಡ. ಸೋದರನಿಗೆ ಹಿತ ಬಯಸಿದ ವಿಭೀಷಣ ಆ ಸೋದರನಿಂದಲೇ ಹತನಾಗುತ್ತಿದ್ದಾನೆಂಬುದನ್ನು ಕೇಳಲು ಕಷ್ಟವಾಗುತ್ತಿದೆ. ಸಖಿ, ನೀನೀಗಲೇ ಹೊರಡು. ವಿಭೀಷಣನಿಗೆ ಏನಾಯಿತೆಂದು ನನಗೆ ಬಂದು ತಿಳಿಸು. ಹಾಗೆ ಆಗಲಿ ಮಹಾರಾಣಿ.
ಆಹಾ, ನಾವು ಅಂದುಕೊಂಡಂತೆಯೇ ಆಯ್ತು. ರಾವಣನ ಶಕ್ತಾಯುಧವನ್ನು ಲಕ್ಷ್ಮಣ ಭಂಗಗೊಳಿಸಿಬಿಟ್ಟ. ಹೌದು, ತಮ್ಮ ಆಶ್ರಯದಲ್ಲಿರುವ ವಿಭೀಷಣನನ್ನು ಲಕ್ಷ್ಮಣ ರಕ್ಷಿಸಿಬಿಟ್ಟ. ಈಗ ರಾವಣ ಏನ್ ಮಾಡ್ತಾನೆ? ಅಲ್ಲಿ ನೋಡಿ, ಆಕ್ರೋಶಗೊಂಡ ರಾವಣ ಮತ್ತೊಂದು ಶಕ್ತಾಯುಧವನ್ನು ಪ್ರಯೋಗಿಸಲು ಸಿದ್ಧನಾಗಿದ್ದಾನೆ. ಎಲವೋ ಲಕ್ಷ್ಮಣ, ಬಹು ಪ್ರಯಾಸದಿಂದ ಈ ಭ್ರಾತೃದ್ರೋಹಿಯನ್ನು ರಕ್ಷಿಸಿದೆ. ನಿನ್ನ ಈ ಅಪರಾಧವನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಈ ಭಯಂಕರವಾದ ಶಕ್ತಿಯಾಯುಧದಿಂದ ನಿನ್ನನ್ನೇ ಸಂಹರಿಸುತ್ತೇನೆ. ಆ ಶರಣಾಗತ ರಕ್ಷಕನೆಂಬ ರಾಮಚಂದ್ರನ ಖ್ಯಾತಿ ಸಾರ್ಥಕವಾಯಿತು. ರಾವಣನನ್ನು ತೊರೆದು ತನಗೆ ಶರಣಾಗತನಾದ ವಿಭೀಷಣನನ್ನು ರಾಮನ ಸಹೋದರ ಲಕ್ಷ್ಮಣ ರಕ್ಷಿಸಿದ. ಅಲ್ಲದೆ ರಾವಣನು ಪ್ರಯೋಗಿಸುವ ಮಹಾ ಅಸ್ತ್ರಕ್ಕೆ ಎದುರಾಗಿ ತಾನೇ ನಿಂತಿದ್ದಾನೆ. ಲಕ್ಷ್ಮಣ ತನ್ನ ಸಹೋದರ ರಾಮನಷ್ಟೇ ಪರಾಕ್ರಮಶಾಲಿ. ರಾಮನಂತೆ ಆಶ್ರಿತರ ಬಗ್ಗೆ ಕರುಣಾಳು. ಭೀಷಣನೇನೋ ಪಾರಾದ, ಆದರೆ ರಾವಣನು ಪ್ರಯೋಗಿಸುವ ಮಹಾಸ್ತ್ರದಿಂದ ಲಕ್ಷ್ಮಣನಿಗೆ ಏನೋ ಅಪಾಯ ಕಾದಿದೆಯೋ ಏನು? ಚಿಂತಿಸಬೇಡಿ, ತನ್ನ ಪ್ರಿಯ ಸಹೋದರಿಗೆ ಅಪಾಯ ಹೋಗಲು ಶ್ರೀರಾಮ ಬಿಡುವನೇನು? ಅಷ್ಟಕ್ಕೂ ಲಕ್ಷ್ಮಣನೇನು ಸಾಮಾನ್ಯನೇ? ಲಕ್ಷ್ಮಣನಿಗೆ ಮಂಗಳವಾಗಲಿ. ಆ ಅಸ್ತ್ರದಿಂದ ಅವನಿಗೆ ಯಾವ ಅಪಾಯವೂ ಆಗದಿರಲಿ. ಲಕ್ಷ್ಮಣ 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 ಅಯ್ಯೋ, ಲಕ್ಷ್ಮಣ 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 ರಾವಣ ಬಿಟ್ಟ ಶಕ್ತಿ ಆಯುಧದಿಂದ ನಿನಗೆ ಯಾವ ಅಪಾಯವೂ ಬಾರದಿರಲಿ ಎಂದು ಬೇಡಿದರು. ಅದು ತನ್ನ ಶಕ್ತಿಯನ್ನು ತೋರಿಸಿಬಿಟ್ಟಿದ್ದಲ್ಲ. ಇಲ್ಲ, ಅದರಿಂದ ನಿನಗೆ ಯಾವ ಅಪಾಯವೂ ಆಗಬಾರದು ಲಕ್ಷ್ಮಣ, ಆಗಬಾರದು. ಲಕ್ಷ್ಮಣ ಲಕ್ಷ್ಮಣ ಲಕ್ಷ್ಮಣ
ನನ್ನ ಸೋದರನನ್ನು ಸುತ್ತುವರೆದು ಅವನ ರಕ್ಷಣೆ ಮಾಡಿ. ನನ್ನ ಸರ್ವಶಕ್ತಿಯನ್ನು ಪ್ರಯೋಗಿಸುವ ಕಾಲ ಈಗ ಸನ್ನಿಹಿತವಾಗಿದೆ. ನೀವೆಲ್ಲರ ಮುಂದೆ ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ, ಇನ್ನು ಅಲ್ಪ ಸಮಯದಲ್ಲಿ ಈ ರಾವಣ ಈ ಭೂಮಿಯ ಮೇಲೆ ಇಲ್ಲದಂತೆ ಮಾಡುತ್ತೇನೆ. ಇದು ಕಲ್ಪನೆಯ ಸತ್ಯ, ಸತ್ಯ. ನೀವೆಲ್ಲರ ಮುಂದೆ ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ, ಇನ್ನು ಅಲ್ಪ ಸಮಯದಲ್ಲಿ ಈ ರಾವಣ ಈ ಭೂಮಿಯ ಮೇಲೆ ಇಲ್ಲದಂತೆ ಮಾಡುತ್ತೇನೆ. ಇದು ಕಲ್ಪನೆಯ ಸತ್ಯ, ಸತ್ಯ. ಜಟೆ, ನಿನ್ನ ಚಿಂತೆ ದೂರವಾಯಿತೆ. ನೀನು ಭಯಪಟ್ಟಂತೆ ವಿಭೀಷಣನಿಗೆ ಯಾವ ಆಪತ್ತು ಸಂಭವಿಸಿಲ್ಲ ತಾನೆ? ಇಲ್ಲ ಸೀತೆ, ವಿಭೀಷಣ ಪ್ರಭುವಿಗೆ ಯಾವ ಆಪತ್ತು ಸಂಭವಿಸಿಲ್ಲ. ರಾಮ ಲಕ್ಷ್ಮಣರು ಆಶ್ರಿತ ರಕ್ಷಕರೆಂಬುದು ಸಿದ್ಧವಾಯಿತು. ಆದರೆ ಎಂದು ಏಕೆ ನಿಲ್ಲಿಸಿದೆ ತ್ರಿಜಟೆ? ಏನಾಯಿತು? ಸೀತೆ, ನಾನು ಮೊದಲೇ ಹೇಳಿದಂತೆ ವಿಭೀಷಣ ಪ್ರಭುವಿನ ಮೇಲೆ ಆಕ್ರೋಶಗೊಂಡ ಆ ರಾವಣ ಅವರ ಮೇಲೆ ಶಕ್ತಿಯಾಯುಧವನ್ನು ಪ್ರಯೋಗಿಸಿದ. ಹೌದೇ? ಶಕ್ತಿಯಾಯುಧವೆಂದರೆ ಕಷ್ಟವೇ? ಆದರೆ ಲಕ್ಷ್ಮಣ ಆ ಅಸ್ತ್ರವನ್ನು ತಡೆದು ವಿಭೀಷಣ ಪ್ರಭುವನ್ನು ರಕ್ಷಿಸಿದರು. ಕೆರಳಿದ ರಾವಣ ಮತ್ತೊಂದು ಮಹಾಸ್ತ್ರವನ್ನು ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದ. ಅದು ಲಕ್ಷ್ಮಣನ ಎದೆಗೆ ನಾಟಿತು. ಏನು? ರಾವಣನ ಮಹಾಸ್ತ್ರ ಲಕ್ಷ್ಮಣನ ಎದೆ ಭೇದಿಸಿತೆ? ಲಕ್ಷ್ಮಣನಿಗೆ ಏನಾಯಿತು? ಬೇಗ ಹೇಳು ತ್ರಿಜಟೆ. ಉದ್ವಿಗ್ನಳಾಗಬೇಡ ಸೀತೆ, ತಕ್ಷಣದ ಮೂರ್ಛೆ ಅಷ್ಟೇ. ರಾಮ ಆ ಬಾಣವನ್ನು ತೆಗೆದೆಸೆದು ವಾನರ ವೀರರೊಂದಿಗೆ ಸೋದರ ಲಕ್ಷ್ಮಣನನ್ನು ಉಪಚರಿಸುತ್ತಿರುವರಂತೆ. ದೇವರೇ, ಲಕ್ಷ್ಮಣನಿಗೆ ಯಾವ ಆಪತ್ತು ಸಂಭವಿಸಬಾರದು. ಸೋದರ ಪ್ರೇಮದಿಂದ ನನ್ನ ಸ್ವಾಮಿಯನ್ನು ನೆರಳಿನಂತೆ ಹಿಂಬಾಲಿಸಿದ. 14 ವರ್ಷಗಳ ಕಾಲ ತಂದೆಯಂತೆ, ಮಿತ್ರನಂತೆ, ಸೇವಕನಂತೆ ನಮ್ಮ ಸೇವೆ ಮಾಡಿದ ಅಂತ ಮಹಾನುಭಾವನಿಗೆ ಯಾವ ಕೇಡು ಸಂಭವಿಸಬಾರದು. ಸಂಭವಿಸಲಾರದು ಸೀತೆ, ಸ್ವಲ್ಪ ಸಮಯದಲ್ಲಿ ಆ ವಿಷಯವು ತಿಳಿಯುವುದು. ತ್ರಿಜಟೆ, ಲಕ್ಷ್ಮಣ ಕ್ಷೇಮವಾಗಿರುವ ಶುಭವಾರ್ತೆಯನ್ನು ನಿನ್ನಿಂದ ಕೇಳಲು ಬಯಸುತ್ತೇನೆ. ತಿಳಿಸುತ್ತೇನೆ ಸೀತೆ, ನಾನು ಈಗಲೇ ಹೋಗಿ ಆ ವಾರ್ತೆಯನ್ನು ತಿಳಿದು ಬರುತ್ತೇನೆ. ನೋಡಿದಿರಾ ರಾಮನ ಕೋಪಾವೇಶವನ್ನು? ಪ್ರಳಯ ರುದ್ರನಿಂತೆ ಕೆರಳಿ ನಿಂತಿರುವ ರಾಮ ತನ್ನ ದಿವ್ಯಾಸ್ತ್ರದಿಂದ ಆ ರಾವಣನನ್ನು ಪರಾಭವಗೊಳಿಸುವುದು ಖಂಡಿತ. ಹಿಂದೆ ರಾಮ ಖರದೂಷಣರ ಸಹಿತ 14,000 ರಾಕ್ಷಸರನ್ನು ಅಲ್ಪಾವಧಿಯಲ್ಲಿ ಸಂಹಾರ ಮಾಡಿದ ಮಹಾಘಟನೆ ನೆನಪಾಗುತ್ತಿದೆ. ಆದರೆ ಈಗ ನಡೆಯುವ ರಾಮ ರಾವಣರ ಯುದ್ಧ ಇಂದಿನ ಎಲ್ಲಾ ಯುದ್ಧಗಳಿಗಿಂತ ಮಿಗಿಲಾಗಿರುತ್ತದೆ. ಹೌದು ಹೌದು, ರಾಮನ ಈ ಆಕ್ರೋಶವನ್ನು ಎದುರಿಸಿ ನಿಲ್ಲುವುದು ಸಾಧ್ಯವೇ ಇಲ್ಲ. ಅಲ್ಲಿ ನೋಡಿ, ರಾಮ ರಾವಣನ ಮೇಲೆ ತನ್ನ ಶರಾಗ್ನಿಯಂತಹ ಮಹಾಶರವನ್ನು ಪ್ರಯೋಗಿಸಲು ಸಿದ್ಧನಾಗಿದ್ದಾನೆ.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಹಾರಾಣಿಯವರಿಗೆ ಪ್ರಣಾಮಗಳು. ಸಖಿ, ಮೊದಲು ಯುದ್ಧರಂಗದ ವಿಚಾರವೇನೆಂದು ಹೇಳು. ನನ್ನ ಸ್ವಾಮಿ ಕ್ಷೇಮವಾಗಿರುವರು ತಾನೆ? ಪ್ರಭುಗಳು ಕ್ಷೇಮವಾಗಿದ್ದಾರೆ ಮಹಾರಾಣಿ. ಆದರೆ ಲಕ್ಷ್ಮಣನ ಸ್ಥಿತಿ ಮಾತ್ರ ಆತಂಕಕಾರಿಯಾಗಿದೆ. ಲಕ್ಷ್ಮಣನಿಗೇನಾಗಿದೆ ಸಖಿ? ಆಗ ಬಂದಾಗ ಪ್ರಭುಗಳು ವಿಭೀಷಣನ ಮೇಲೆ ಆಕ್ರೋಶಗೊಂಡಿರುವರೆಂದು ಹೇಳಿದೆ. ಹೌದು ಮಹಾರಾಣಿ, ವಿಭೀಷಣನನ್ನು ಸಂಹರಿಸಬೇಕೆಂದು ಪ್ರಭುಗಳು ಅಸ್ತ್ರ ಪ್ರಯೋಗಿಸಿದ್ದು ನಿಜ. ಆದರೆ ವಿಭೀಷಣನನ್ನು ರಕ್ಷಿಸಬೇಕೆಂದು ಲಕ್ಷ್ಮಣ ಆ ಅಸ್ತ್ರವನ್ನು ಸ್ವೀಕರಿಸಿದ. ಅದರಿಂದ ಅವನು ಪ್ರಜ್ಞೆ ತಪ್ಪಿದ. ಈಗ ಲಕ್ಷ್ಮಣ ಹೇಗಿದ್ದಾನೆ? ರಾಮಚಂದ್ರ ವಾನರ ವೀರರೊಂದಿಗೆ ಲಕ್ಷ್ಮಣನ ಉಪಚಾರಕ್ಕೆ ನಿಂತಿರುವನಂತೆ. ಜೊತೆಗೆ ನಮ್ಮ ಪ್ರಭುಗಳ ಮೇಲೆ ವಿಪರೀತ ಆಕ್ರೋಶಗೊಂಡಿರುವನಂತೆ. ಇದರ ಪರಿಣಾಮವಾಗಿ ಯುದ್ಧ ಇನ್ನಷ್ಟು ಭೀಕರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಅದು ಹೇಗೆ ಹೇಳುತ್ತೀರಾ ಮಹಾರಾಣಿ? ನೀನೇ ಹೇಳಿದೆಯಲ್ಲ ಸಖಿ, ಪ್ರಭುಗಳ ಮೇಲೆ ರಾಮನು ಆಕ್ರೋಶಗೊಂಡಿರುವನೆಂದು. ಅವನ ಪ್ರಾಣಕ್ಕಿಂತ ಪ್ರಿಯನಾದ ಸೋದರನ ಅವಸ್ಥೆಯನ್ನು ಕಂಡು ರಾಮನು ಸುಮ್ಮನಿರುತ್ತಾನೆಯೇ? ರಾಮನು ಕೆರಳಿ ನಿಂತರೆ ನಮ್ಮ ಪ್ರಭುಗಳ ಪ್ರಾಣಕ್ಕೆ ಆತಂಕ ತಪ್ಪುವುದಿಲ್ಲ. ನಾನು ಆತಂಕದಿಂದ ಕ್ಷಣಗಳನ್ನು ಎಣಿಸಬೇಕು. ದೇವ ದಯಾಮಯ, ಕಾಪಾಡು ತಂದೆ, ಕಾಪಾಡು. ಇಲ್ಲ, ಈ ರಾಮನ ಬಾಣಗಳ ವೇಗವನ್ನು ತಡೆಯಲಾಗುತ್ತಿಲ್ಲ. ಇಲ್ಲೇ ಇದ್ದರೆ ನನ್ನ ಅಂಗಾಂಗವೆಲ್ಲ ಛಿದ್ರವಾಗುತ್ತದೆ. ಈ ಕ್ಷಣವೇ ನಾನು ಇಲ್ಲಿಂದ ಹೊರಟು ಬಿಡಬೇಕು. ಪೂರ್ಣ ಸಿದ್ಧನಾಗಿ ಬಂದು ಈ ರಾಮನನ್ನು ಸಂಹರಿಸಬೇಕು. ಸಾರಥಿ,
ರಥವನ್ನು ಅರಮನೆಯತ್ತ ವೇಗವಾಗಿ ಚಲಿಸಿ. ಲಕ್ಷ್ಮಣ, ಎಂತಹ ಘೋರ ದೃಶ್ಯವನ್ನು ನಾನು ನೋಡಬೇಕಾಯಿತು. ರಾಮನ ಶಕ್ತಿ ಆಯುಧದಿಂದ ನನ್ನ ಸೋದರ ಗಾಯಗೊಂಡು ಪ್ರಜ್ಞಾಹೀನನಾಗಿ ಬಿದ್ದನೆ. ನನ್ನ ಹೃದಯ ತಲ್ಲಣಿಸುತ್ತಿದೆ. ದುಃಖ ಭಾರದಿಂದ ನಾನು ಕುಸಿದು ಹೋಗುತ್ತಿದ್ದೇನೆ. ಲಕ್ಷ್ಮಣ, ಪ್ರಿಯ ಸೋದರ, ನಿನ್ನನ್ನು ಇಂತಹ ಅವಸ್ಥೆಯಲ್ಲಿ ಕಾಣುತ್ತಾ ನಾನು ಹೇಗೆ ತಾನು ಯುದ್ಧ ಮಾಡಲಿ? ರಾಮಚಂದ್ರ, ಸಮಾಧಾನ ಮಾಡಿಕೊ. ಹೇಗೆ ಸಮಾಧಾನ ತಂದುಕೊಳ್ಳಲಿ ಸುಗ್ರೀವ? ಪ್ರಾಣ ಪ್ರಿಯನಾದ ನನ್ನ ಲಕ್ಷ್ಮಣ ಆಸು ನೀಗಿದರೆ ನಾನು ಹೇಗೆ ಜೀವ ಸಹಿತ ಉಳಿಯಲಿ? ಇವನಿಲ್ಲದೆ ಯುದ್ಧ ಬೇಕೆ, ಈ ವಿಜಯ ಬೇಕೆ? ಯಾವ ಸುಖ ಸಂತೋಷಗಳಲ್ಲಾದರೂ ನಾನು ಆಸಕ್ತಿ ತೋರಲು ಸಾಧ್ಯವೇ? ಇಲ್ಲ ಸುಗ್ರೀವ, ನನ್ನ ಜೀವಾನಂದಕರವಾದ ಲಕ್ಷ್ಮಣನ ದುರವಸ್ಥೆಯಿಂದ ನಾನು ಕಂಗಾಲಾಗಿದ್ದೇನೆ. ಬದುಕೆ ಬೇಡವೆನಿಸುತ್ತಿದೆ. ಅಂತ ಮಾತಾಡಬೇಡ ರಾಮಚಂದ್ರ. ನಿನ್ನಂತ ಧೀರ ಪುರುಷ ಹೀಗೆ ಧೈರ್ಯಗೆಡಬಾರದು. ಜಾಂಬವಂತ, ಈ ಯುದ್ಧವನ್ನು ನಾನು ಜಯಿಸಿದರೂ ನನಗೆ ಸಂತೋಷ ಉಂಟಾಗುವುದಿಲ್ಲ. ಕಣ್ಣಿಲ್ಲದವನಿಗೆ ಚಂದ್ರನ ಬೆಳದಿಂಗಳು ಕಾಣದಂತೆ ಲಕ್ಷ್ಮಣನಿಲ್ಲದೆ ನನಗೆ ಯಾವುದು ಸಂತೋಷ ಕೊಡುವುದಿಲ್ಲ. ಮೂರ್ಛೆಗೊಂಡು ಬಿದ್ದಿರುವ ಲಕ್ಷ್ಮಣನನ್ನು ಕಂಡು ನನಗೆ ಈ ಯುದ್ಧವೇ ಬೇಡವೆನಿಸುತ್ತಿದೆ. ರಾಮಚಂದ್ರ, ನಿನ್ನಂತ ಕ್ಷತ್ರಿಯ ಕರ್ತವ್ಯ ವಿಮುಖನಾಗುವುದು ವಿಹಿತವಲ್ಲ. ಯಾವ ಕರ್ತವ್ಯ ಸುಗ್ರೀವ? ಸೋದರನಾಗಿ ಲಕ್ಷ್ಮಣ ನನ್ನೊಂದಿಗೆ ಅರಣ್ಯಕ್ಕೆ ಬಂದು ತನ್ನ ಕರ್ತವ್ಯ ಪಾಲನೆ ಮಾಡಿದ. ಈಗ ನಾನು ಅವನನ್ನು ಅನುಸರಿಸಿ ನನ್ನ ಕರ್ತವ್ಯ ಪಾಲನೆ ಮಾಡುತ್ತೇನೆ. ಪ್ರಭು ರಾಮಚಂದ್ರ, ಖಂಡಿತ ಅಂತ ಪರಿಸ್ಥಿತಿ ಉಂಟಾಗುವುದಿಲ್ಲ. ಹೌದು ಪ್ರಭು, ಅಂತ ವಿಪರೀತ ಯೋಚನೆ ಮಾಡಬೇಡಿ. ಎಲ್ಲ ಮುಗಿದು ಹೋದಂತೆ ಹತಾಶನಾಗುವ ಕಾರಣವಿಲ್ಲ. ಲಕ್ಷ್ಮಣ, ಪ್ರಿಯ ಸೋದರ, ಏಕೆ ಮೌನವಾಗಿರುವೆ? ಹೇಳು ಲಕ್ಷ್ಮಣ, ನನ್ನತ್ತ ನೋಡು ಲಕ್ಷ್ಮಣ. ಸದಾ ನನ್ನನ್ನು ಸಮಾಧಾನ ಪಡಿಸುತ್ತ ನನ್ನ ದುಃಖ ಶಮನ ಮಾಡುತ್ತಿದ್ದ ನೀನೇ ಹೀಗೆ ಪ್ರಜ್ಞೆ ತಪ್ಪಿ ಮಲಗಿದ್ದರೆ ನನಗಿನ್ಯಾರು ದಿಕ್ಕು ಲಕ್ಷ್ಮಣ? ನನಗಿನ್ಯಾರು ದಿಕ್ಕು ಲಕ್ಷ್ಮಣ? ಅಯ್ಯೋ ದುರ್ವಿಧಿಯೇ, ಇದೆಂಥ ಕ್ರೂರ ಕಾರ್ಯ! ರಾಮನ ಸೋದರನಿಗೆ ಇಂಥ ದುಸ್ಥಿತಿಯೇ? ತ್ರಿಜಟೆ, ಪ್ರಿಯ ಸೋದರನನ್ನು ಕಂಡು ನನ್ನ ಸ್ವಾಮಿ ತೀವ್ರವಾಗಿ ವ್ಯಾಕುಲ ಪಡುತ್ತಿರುವರಲ್ಲವೇ? ಸೋದರನ ಸ್ಥಿತಿಗಾಗಿ ರಾಮನ ದುಃಖವನ್ನು ವರ್ಣಿಸಲಾಗುತ್ತಿಲ್ಲ. ಯಾರ ಸಮಾಧಾನದ ಮಾತುಗಳನ್ನು ಕೇಳುತ್ತಿಲ್ಲವಂತೆ. ತ್ರಿಜಟೆ, ಮತ್ತೆ ಮತ್ತೆ ಇಂಥ ವಿಷಮ ಸನ್ನಿವೇಶಗಳು ಏಕೆ ಬರುತ್ತವೆ? ಲಕ್ಷ್ಮಣ ಎಚ್ಚರಗೊಳ್ಳುವುದಿಲ್ಲವೇ? ನನ್ನ ಸ್ವಾಮಿಯ ದುಃಖ ಅಂತ್ಯವಾಗುವುದಿಲ್ಲವೇ? ಖಂಡಿತ ಅಂತ್ಯವಾಗುತ್ತದೆ ಸೀತೆ. ಹಿಂದೆ ಇಂದ್ರಜಿತುವಿನ ಬ್ರಹ್ಮಾಸ್ತ್ರದ ಪ್ರಭಾವದಿಂದ ರಾಮ ಲಕ್ಷ್ಮಣರು ಚೇತರಿಸಿಕೊಳ್ಳಲಿಲ್ಲವೇ? ಈಗಲೂ ಲಕ್ಷ್ಮಣ ಖಂಡಿತ ಚೇತರಿಸಿಕೊಳ್ಳುತ್ತಾನೆ. ನಿನ್ನ ಸ್ವಾಮಿಯ ದುಃಖ ಬೇಗ ನಿವಾರಣೆಯಾಗುತ್ತದೆ. ತ್ರಿಜಟೆ,
ಆ ವಾರ್ತೆಯನ್ನು ನೀನು ಬೇಗ ಬಂದು ನನಗೆ ತಿಳಿಸಬೇಕು. ನಿನಗಾಗಿ ನಾನು ಕಾತರದಿಂದ ಕಾಯುತ್ತಿರುತ್ತೇನೆ. ಖಂಡಿತ ತಿಳಿಸುತ್ತೇನೆ ಸೀತೆ, ನೀನು ಧೈರ್ಯವಾಗಿರು. ಲಕ್ಷ್ಮಣ, ಲಕ್ಷ್ಮಣ, ಏನು ಹೇಳು ಸೋದರ. ಪ್ರಭು ರಾಮಚಂದ್ರ, ಈ ದುಃಖವನ್ನು ಬಿಡು. ಈ ನಿನ್ನ ಸಹೋದರ ಲಕ್ಷ್ಮಣ ಖಂಡಿತವಾಗಿಯೂ ಮೃತ್ಯುವಶನಾಗಿಲ್ಲ. ಇವನ ಮುಖದ ತೇಜಸ್ಸು ಕಿಂಚಿತ್ತೂ ಕಳೆಗುಂದಿಲ್ಲ. ಸರಿಯಾಗಿ ನೋಡು ರಾಮಚಂದ್ರ, ಸರಿಯಾಗಿ ನೋಡು. ಲಕ್ಷ್ಮಣನ ದೇಹ ಲಕ್ಷಣಗಳನ್ನು ನೋಡುತ್ತಿದ್ದರೆ ಸುಖವಾಗಿ ನಿದ್ರಿಸುತ್ತಿರುವಂತಿದೆ. ಆತಂಕ ಪಡುವ ಅಗತ್ಯವಿಲ್ಲ ರಾಮಚಂದ್ರ, ಅಗತ್ಯವಿಲ್ಲ. ನಿನ್ನ ಮಾತು ನಿಜವೇ? ಲಕ್ಷ್ಮಣ ಮೃತ್ಯುವಶನಾಗಿಲ್ಲವೇ? ಇಲ್ಲ ರಾಮಚಂದ್ರ, ಇಲ್ಲಿರುವ ಎಲ್ಲರನ್ನೂ ಕೇಳು. ಖಂಡಿತ ಅಂತ ಯಾವ ಲಕ್ಷಣಗಳು ನಮ್ಮ ಲಕ್ಷ್ಮಣನಲ್ಲಿ ಕಾಣಿಸುತ್ತಿಲ್ಲ. ಹೌದು ರಾಮಚಂದ್ರ, ಲಕ್ಷ್ಮಣ ತೇಜಸ್ವಿಯಾಗಿಯೇ ಕಾಣುತ್ತಿದ್ದಾನೆ. ಹೌದು ರಾಮಚಂದ್ರ, ಲಕ್ಷ್ಮಣ ಖಂಡಿತವಾಗಿ ಜೀವಂತವಾಗಿದ್ದಾನೆ. ಮಹಾಸ್ತ್ರದ ಆಘಾತದಿಂದ ಪ್ರಜ್ಞಾಹೀನನಾಗಿದ್ದಾನೆ ಅಷ್ಟೇ. ಅವನ ಉಸಿರಾಟವು ಸಹಜವಾಗಿದೆ ನೋಡು. ಹೌದು ಶಿಕ್ಷಣ, ನಿನ್ನ ಮಾತು ಸರಿಯಾಗಿದೆ. ನನ್ನ ಲಕ್ಷ್ಮಣ ಉಸಿರಾಡುತ್ತಿದ್ದಾನೆ, ಅವನು ಮೃತ್ಯುವಶನಾಗಿಲ್ಲ. ಆದರೆ ಸುಷೇಣ, ಅವನು ಎಚ್ಚರಗೊಳ್ಳುವುದು ಯಾವಾಗ? ನನ್ನೊಂದಿಗೆ ಎಂದಿನಂತೆ ಮಾತನಾಡುವುದು ಯಾವಾಗ? ಅದಕ್ಕೊಂದು ಮಾರ್ಗವಿದೆ ರಾಮಚಂದ್ರ. ಅದೇನೆಂದು ಬೇಗ ಹೇಳು ಸುಷೇಣ. ಹೇಳುತ್ತೇನೆ ರಾಮಚಂದ್ರ. ಹನುಮಂತ, ನೀನು ಈಗಲೇ ಮಹೇಂದ್ರ ಪರ್ವತಕ್ಕೆ ಹೋಗು. ಆ ದಾರಿಯನ್ನು ಜಾಮು ಅಂತ ನಿನಗೆ ಮೊದಲೇ ತಿಳಿಸಿದ್ದಾನೆ. ಆ ಪರ್ವತದ ದಕ್ಷಿಣ ಭಾಗದಲ್ಲಿ ವಿಶಲ್ಯಕರಣಿ, ಸಾವಣ್ಯಕರಣಿ, ಸಂಜೀವಕರಣಿ ಮತ್ತು ಸಂಧಾನಕರಣಿ ಎಂಬ ಮಹಾ ಔಷಧೀಲತೆಗಳಿವೆ. ಅವುಗಳನ್ನು ತೆಗೆದುಕೊಂಡು ಬಾ. ಅದರ ಪ್ರಭಾವದಿಂದ ಲಕ್ಷ್ಮಣ ಬೇಗ ಎಚ್ಚರಗೊಳ್ಳುತ್ತಾನೆ. ಹಾಗೇ ಆಗಲಿ ಸುಷೇಣ, ನಾನು ಈಗಲೇ ಹೊರಡುತ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪ್ರಣಾಮಗಳು ಮಹಾರಾಣಿ. ಸಖಿ, ಲಕ್ಷ್ಮಣನ ಸ್ಥಿತಿ ಏನಾಯ್ತೆಂದು ತಿಳಿಯಿತೆ? ಅವನಿನ್ನೂ ಎಚ್ಚರಗೊಂಡಿಲ್ಲ ಮಹಾರಾಣಿ. ರಾಮ ಸೋದರನಿಗಾಗಿ ಅಪಾರವಾಗಿ ದುಃಖಿಸುತ್ತಿರುವನಂತೆ. ಅಂದ ಮೇಲೆ ನಮಗೆ ಅಪಾಯ ತಪ್ಪಿದ್ದಲ್ಲ ಸಖಿ. ಮಹಾರಾಣಿ, ಪ್ರಜ್ಞೆ ತಪ್ಪಿರುವುದು ಲಕ್ಷ್ಮಣ. ನಮಗೆ ಏಕೆ ಅಪಾಯವಾಗುತ್ತದೆ? ಸೋದರನ ದುಸ್ಥಿತಿಗೆ ದುಃಖಿಸಿದ ರಾಮನು ಅದಕ್ಕೆ ಪ್ರತೀಕಾರ ಮಾಡಲು ಅವನು ಆಕ್ರೋಶಗೊಳ್ಳುವುದಿಲ್ಲವೇ? ಅವನ ಆಕ್ರೋಶದಿಂದ ನಮ್ಮ ಪ್ರಭುಗಳಿಗೆ ಅಪಾಯವಾಗುವುದಿಲ್ಲವೇ? ಹೌದು ಮಹಾರಾಣಿ, ನಿಮ್ಮ ಮಾತು ನಿಜ. ಇನ್ನು ಮೇಲೆ ರಾಮ ರಾವಣರಿಗೆ ಘೋರ ಯುದ್ಧವೇ ಸಂಭವಿಸಬಹುದು. ಖಂಡಿತ ಸಂಭವಿಸುತ್ತದೆ ಸಖಿ. ಅದರ ಪರಿಣಾಮವೇನಾಗುವುದೋ ಎಂದು ನನ್ನ ಮನಸ್ಸು ತಲ್ಲಣಿಸುತ್ತಿದೆ. ಚಿಂತಿಸಬೇಡಿ ಮಹಾರಾಣಿ, ನಮ್ಮ ಪ್ರಭುಗಳ ಪರಾಕ್ರಮವು ಅಪಾರವಾಗಿದೆ. ಎಂತಹ ಸಂದರ್ಭ ಬಂದರೂ ಎದುರಿಸಿ ಗೆಲ್ಲಬಲ್ಲ ಶಕ್ತಿ ಅವರಿಗಿದೆ. ಆ ನಿರೀಕ್ಷೆಯಿಂದಲೇ ಕಾಯಬೇಕು. ನೀನು ಯುದ್ಧದ ವಾರ್ತೆಗಳನ್ನು ತಪ್ಪದೆ ಬಂದು ತಿಳಿಸುತ್ತಿರು. ಹಾಗೇ ಆಗಲಿ ಮಹಾರಾಣಿ.
ಸಮರಾರೋ ನಿನಗೆ ಹನುಮಂತ ಎದುರಾರೋ ನಿನಗೆ ಧೀಮಂತ ಸಮರಾರೋ ನಿನಗೆ ಹನುಮಂತ ಎದುರಾರೋ ನಿನಗೆ ಧೀಮಂತ ಸಮರಾರೋ ಬಲವಂತರಿಗೆ ಬಲವಂತ ಗುಣವಂತರಿಗೆ ಗುಣವಂತ ಬಲವಂತರಿಗೆ ಬಲವಂತ ಗುಣವಂತರಿಗೆ ಗುಣವಂತ ರಾಮ ಸೇವೆಗೆ ಆದ್ಯಂತ ರಾಮ ಸೇವೆಗೆ ಆದ್ಯಂತ ಸಮರಾರೋ ನಿನಗೆ ಹನುಮಂತ ಸಮರಾರೋ ನಿನಗೆ ಹನುಮಂತ ಎದುರಾರೋ ನಿನಗೆ ಧೀಮಂತ ಸಮರಾರೋ ನೀತಿಶಾಸ್ತ್ರ ನಿಪುಣ ಅಸುರ ಗರ್ವಹರಣ ನೀತಿಶಾಸ್ತ್ರ ನಿಪುಣ ಅಸುರ ಗರ್ವಹರಣ ರಾಮ ಸೇವಾ ಧುರೀಣ ರಾಮ ಸೇವಾ ಧುರೀಣ ಸಕಲ ಜೀವರ ಪ್ರಾಣ ಸಕಲ ಜೀವರ ಪ್ರಾಣ ಸಮರಾರೋ ನಿನಗೆ ಹನುಮಂತ ಎದುರಾರೋ ನಿನಗೆ ಧೀಮಂತ ಸಮರಾರೋ ನಿನಗೆ ಹನುಮಂತ. ಇದೆ ಜಾಂಬವಂತ ಹೇಳಿದ ಔಷಧಿ ಲತೆಗಳಿರುವ ಸಂಜೀವಿನಿ ಪರ್ವತ. ಜಾಂಬವಂತ ಹೇಳಿದ ಲತೆಗಳನ್ನು ಹುಡುಕಿ ತೆಗೆದುಕೊಂಡು ಹೋಗಬೇಕು. ಮೊದಲು ಔಷಧಿ ಲತೆಗಳನ್ನು ಹುಡುಕಲು ಬಂದಾಗ ಆದಂತೆಯೇ ಈಗಲೂ ನಾನು ಗೊಂದಲಗೊಂಡಿದ್ದೇನೆ. ಆದರೆ ನಾನು ಕಾಲಹರಣ ಮಾಡುವಂತಿಲ್ಲ. ಈಗ ಲಕ್ಷ್ಮಣ ಬೇಗ ಮೂರ್ಛೆಯಿಂದ ಎಚ್ಚರಗೊಳ್ಳಬೇಕು. ಯಾವುದೇ ಕಾರಣಕ್ಕೂ ರಾಮ ಕಾರ್ಯಕ್ಕೆ ವಿಳಂಬವಾಗಬಾರದು. ನಾನು ಸಮಯ ವ್ಯರ್ಥ ಮಾಡುವಂತಿಲ್ಲ. ಅಂದಿನಂತೆ ಈಗಲೂ ಈ ಪರ್ವತವನ್ನೇ ಎತ್ತಿಕೊಂಡು ಹೋಗುತ್ತೇನೆ. ಬೇಕಾದ ಔಷಧಿ ಲತೆಗಳನ್ನು ಸುಷೇಣ ತಾನೇ ಆರಿಸಿಕೊಳ್ಳಲಿ. ಜೈ ಶ್ರೀರಾಮ್.
ಗರ್ವವ ಅಳಿಸುತ್ತಿರುವವನು ನೋಡಿರು ನೋಡಿರು ಹನುಮನ ಬಲವ ಶ್ರೀರಾಮನ ಬಂಟರನು ಉಳಿಸುತ್ತಿರುವವನು ಹಾಡಿರು ಹಾಡಿರು ಹನುಮನ ಗೆಲುವ ಅಸುರರ ಗರ್ವವ ಅಳಿಸುತ್ತಿರುವವನು ಶ್ರೀರಾಮನ ಬಂಟರನು ಉಳಿಸುತ್ತಿರುವವನು ನೋಡಿರು ನೋಡಿರು ಹನುಮನ ಬಲವ ಹಾಡಿರು ಹಾಡಿರು ಹನುಮನ ಗೆಲುವ 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 ನೋಡಿರೋ ಹಾಡಿರೋ ಗಾಢಾಂಧಕಾರ ಕಳೆವಂತ ದಿನಕರನಂತೆ ಮೃತ್ಯುಂಜಯ ಎನಿಸಿರುವ ಶಶಿಧರನಂತೆ ಗಾಢಾಂಧಕಾರ ಕಳೆವಂತ ದಿನಕರನಂತೆ ಮೃತ್ಯುಂಜಯ ಎನಿಸಿರುವ ಶಶಿಧರನಂತೆ ವಾಯುದೇವ ಸುತ ಪ್ರಾಣದೇವನಂತೆ ನೋಡಿರು ನೋಡಿರು ಹನುಮನ ಬಲವ ಈ ಜಗದ ಜೀವರಾಶಿಗೆಲ್ಲ ಜೀವೋತ್ತಮನಂತೆ ಹಾಡಿರು ಹಾಡಿರು ಹನುಮನ ಗೆಲುವ ವಾಯುದೇವ ಸುತ ಪ್ರಾಣದೇವನಂತೆ ಈ ಜಗದ ಜೀವರಾಶಿಗೆಲ್ಲ ಜೀವೋತ್ತಮನಂತೆ ನೋಡಿರು ನೋಡಿರು ಹನುಮನ ಬಲವ ಹಾಡಿರು ಹಾಡಿರು ಹನುಮನ ಗೆಲುವ ನೋಡಿರು ನೋಡಿರು ಹನುಮನ ಬಲವ ಹಾಡಿರು ಹಾಡಿರು ಹನುಮನ ಗೆಲುವ ನೋಡಿರು ನೋಡಿರು ಹನುಮನ ಬಲವ ನೋಡಿರೋ ಸುಷೇಣ, ನೀನು ಹೇಳಿದಂತೆ ಔಷಧಿ ಲತೆಗಳನ್ನು ಹುಡುಕುತ್ತಾ ಕಾಲಹರಣ ಮಾಡಬಾರದೆಂದು ಪರ್ವತವನ್ನೇ ಕಿತ್ತು ತಂದಿದ್ದೇನೆ. ಒಳ್ಳೆಯದೇ ಆಯ್ತು ಹನುಮಂತ. ನಾನು ಔಷಧಿ ಲತೆಗಳನ್ನು ಹುಡುಕಿ ಔಷಧಿಯನ್ನು ಸಿದ್ಧ ಮಾಡಿಕೊಂಡು ಬರುತ್ತೇನೆ. ರಾಮಚಂದ್ರ, ಈಗಲಾದರೂ ನಿನ್ನ ಚಿಂತೆಯನ್ನು ಬಿಡು. ಹನುಮಂತ ಔಷಧಿ ಲತೆಗಳಿರುವ ಪರ್ವತವನ್ನೇ ತಂದಿದ್ದಾನೆ. ಸುಷೇನ ಔಷಧಿ ಸಿದ್ಧಪಡಿಸುತ್ತಾನೆ. ಇನ್ನೇನು ಲಕ್ಷ್ಮಣ ಎಚ್ಚರಗೊಂಡನೆಂದೇ ತಿಳಿ.